ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿ ವಿ. ಇವತ್ತು 2-3 ಮಹತ್ತರ ಬೆಳವಣಿಗೆಗಳಾಗಿವೆ ಮತ್ತು ಈ ಬೆಳವಣಿಗೆಯ ನಡುವೆ ಒಂದು ಸಂಬಂಧ ಇದೆ, ಒಂದು ಪ್ರತಿಕ್ರಿಯೆ ಇದೆ. ಆದ್ದರಿಂದ ಇದನ್ನು ನಾನು ದಕ್ಷಿಣದ ಭಾರತದ ರಾಜ್ಯಗಳೇನಿವೆ ಅವು ಈಗ ಕೇಂದ್ರದ ವಿರುದ್ಧ ಉತ್ತರದ ವಿರುದ್ಧ ಸೆಡ್ಡು ಹೊಡೆಯುವ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ಆರ್ಥಿಕ ಕಾರಣಗಳಿವೆ, ಜೊತೆಗೆ ಉತ್ತರದ ದಬ್ಬಾಳಿಕೆಯ ಪ್ರಶ್ನೆ ಇದೆ. ಹಾಗೆಯೇ ಅನುದಾನ ಹಂಚಿಕೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ಅನ್ಯಾಯದ ಪ್ರಶ್ನೆ ಇದೆ. ರಾಜ್ಯಪಾಲರುಗಳು ಈ ರೀತಿಯಾಗಿ ವರ್ತನೆ ಮಾಡಿದ ಇನ್ನೊಂದು ಉದಾಹರಣೆ ಕೂಡ ಇಲ್ಲ. ಆದ್ದರಿಂದ ಒಟ್ಟಾರೆಯಾಗಿ ಭಾರತದ ಒಕ್ಕೂಟ ವ್ಯವಸ್ಥೆಯ ಮೇಲೆ ತೀವ್ರ ರೂಪದ ಪರಿಣಾಮ ಬೀರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನೇ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಇವತ್ತು ಬೆಂಗಳೂರಿನಲ್ಲಿ ಈ ಸಮಾಜವಾದಿಗಳ ಒಂದು ಸಮಾವೇಶ ಸಭೆ ನಡೀತು. ಅದರಲ್ಲಿ ಮಾತನಾಡ್ತಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಕ್ಷಿಣ ರಾಜ್ಯಗಳ ಮುಖ್ಯಮಂತ್ರಿಗಳ ಸಭೆಯನ್ನು ಸದ್ಯದಲ್ಲೇ ಬೆಂಗಳೂರಿನಲ್ಲಿ ಕರೆಯಲಾಗುವುದು ಅಂತ ಪ್ರಕಟಿಸಿದರು. ಆ ಮೂಲಕ ದಕ್ಷಿಣ ರಾಜ್ಯಗಳಿಗೆ ಆಗುತ್ತಿರುವ ತಾರತಮ್ಯ ಏನಿದೆ ಆ ತಾರತಮ್ಯದ ಕುರಿತು ಪ್ರತಿಭಟಿಸುವುದು ಮತ್ತು ಮುಂದೇನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಸಮಾಲೋಚನೆ ಸಭೆಯಲ್ಲಿ ನಡೆಯಬಹುದು. ಹಾಗಿದ್ರೆ ಉಳಿದ ಬೆಳವಣಿಗೆಗಳೇ ಯಾವುದು? ಒಂದು ಅನುದಾನ ಹಂಚಿಕೆಯಲ್ಲಾಗುವ ಅನ್ಯಾಯದ ಬಗ್ಗೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪತ್ರಿಕೆಯೊಂದರಲ್ಲಿ ವರದಿ ಬಂದಿದೆ. ಅದು ರಾಜ್ಯಕ್ಕೆ ಚಿಕ್ಕಾಸು ಮಿತ್ರರಿಗೆ ನಿಧಿ ಅಂತ. ಸಂಪೂರ್ಣವಾಗಿ ಅನುದಾನ ಹಂಚಿಕೆಯಲ್ಲಿ ಕರ್ನಾಟಕವನ್ನು ನಿರ್ಲಕ್ಷಿಸಲಾಗಿದೆ. ಆದರೆ ಬಿಹಾರಕ್ಕೆ, ಆಂಧ್ರ ಪ್ರದೇಶಕ್ಕೆ ಅತಿ ಹೆಚ್ಚಿನ ಅನುದಾನವನ್ನು ನೀಡಲಾಗಿದೆ. ಸೊ ಇಂತಹ ಒಕ್ಕೂಟ ವ್ಯವಸ್ಥೆಯ ಮೇಲೆ ಪ್ರಹಾರ ನಡೆಸುವ ಇಂಥ ಬೆಳವಣಿಗೆ ಭಾರತದ ಸ್ವಾತಂತ್ರ್ಯಾನಂತರದ ಇತಿಹಾಸದಲ್ಲಿ ಈ ರೀತಿ ನಡೆದದ್ದು ಅಂಥ ಉದಾಹರಣೆ ಬಹಳ ಕಡಿಮೆ. ಸತತವಾಗಿ ಒಂದು ಎಜೆಂಡಾ ಕಾಣ್ತಾ ಇದೆ. ಅದು ದಕ್ಷಿಣದ ರಾಜ್ಯಗಳ ಮೇಲೆ ನಡೆಸುತ್ತಿರುವ ಒಂದು ರೀತಿಯ ಪ್ರಹಾರ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಒಂದು, ದಕ್ಷಿಣ ರಾಜ್ಯಗಳು ರಾಜಕೀಯವಾಗಿ ಉತ್ತರದ ರಾಜ್ಯಗಳಂತೆ ವರ್ತಿಸ್ತಾ ಇಲ್ಲ. ದಕ್ಷಿಣದ ಜನ ಏನಿದ್ದಾರೆ ಅವರು ಮೌಢ್ಯವನ್ನು ವಿರೋಧಿಸ್ತಾರೆ. ಅವರು ಬೇರೆ ಬೇರೆ ರೀತಿಯ ಚಳವಳಿಗಳ ಮೂಲಕ ಇಲ್ಲಿಯ ಸಮಾಜ ಏನಿದೆ ಅದು ಬೆಳೆದಿದೆ. ನೀವು ತಮಿಳುನಾಡಿಗೆ ಬಂದರೆ ತಮಿಳುನಾಡಿನಲ್ಲಿ ಯು ಸಿ ದಟ್ ದ್ರಾವಿಡ ಚಳವಳಿ ಅದು ಬೆಳೆದ ಬಗ್ಗೆ ಅಲ್ಲಿ ಬೇರೆ ಬೇರೆಯವರ ಕಾಂಟ್ರಿಬ್ಯೂಷನ್ಗಳು, ಕೇರಳದಲ್ಲಿ ನಾರಾಯಣಗಳು, ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ಪರಂಪರೆ. ಆದ್ದರಿಂದ ದಕ್ಷಿಣ ಭಾರತದ ಜನ ಮೂಢರಲ್ಲ ಅನ್ನೋದು ಬಹಳ ಮುಖ್ಯವಾದ ಸಮಸ್ಯೆ ಇವತ್ತಿನ ಪ್ರಭುತ್ವಕ್ಕೆ, ಕೇಂದ್ರದ ಪ್ರಭುತ್ವಕ್ಕೆ. ಸೊ ಆದ್ದರಿಂದ ಏನು ಮಾಡಬೇಕು? ಈಗ ಒಂದು ದಕ್ಷಿಣ ರಾಜ್ಯಗಳ ಒಟ್ಟಾರೆ ನೀವು ಬೆಳವಣಿಗೆಯನ್ನು ಗಮನಿಸಿದರೆ ಉತ್ತರದ ರಾಜ್ಯಗಳು ಅದರ ಹತ್ತಿರನೂ ಬರುವ ಸ್ಥಿತಿ ಇಲ್ಲ. ಬಿಹಾರದಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದು ನಮಗೆ ಗೊತ್ತು, ಯು ಪಿಯಲ್ಲಿ ಯಾವ ಸ್ಥಿತಿ ಇದೆ ಅಂತ ಗೊತ್ತು. ನೀವು ಇನ್ನೇನು ಬೇಕಾಗಿಲ್ಲ. ನೀವು ಬೆಂಗಳೂರಂಥ ನಗರದಲ್ಲೋ ಯಾವುದೇ ಕರ್ನಾಟಕದ ನಗರಗಳಿಗೆ ಹೋಗಿ ನೋಡಿ. ನೀವು ಅಲ್ಲಿ ಹೋಟೆಲ್ಗಳಲ್ಲಿ ನಾರ್ತ್ ಈಸ್ಟ್ನವರು ಇದ್ದರೆ ಈ ಮನೆಗಳಿಗೆ ಬಣ್ಣ ಹೊಡೆಯುವವರು, ಇನ್ನು ಈ ರೀತಿ ಕೆಲಸ ಮಾಡುವವರು ನಮಗೆ ಬಿಹಾರಿಗಳು, ಯು ಪಿಯವರು ಸಿಗ್ತಾರೆ. ವೈ ನೀವೆಲ್ಲಾದರೂ ಅಂತಹ ಕೆಲಸಗಳಿಗೆ ಕನ್ನಡಿಗರೆಲ್ಲಾದರೂ ಉತ್ತರದಲ್ಲಿ ಹೋಗೋದನ್ನು ನೋಡಿದ್ದೀರಾ? ನೋ. ತಮಿಳರು ಹೋಗ್ಬಿಟ್ಟು ಬಣ್ಣ ಹೊಡೆಯೋದಕ್ಕೆ ಏನಾದರೂ ಉತ್ತರ ಭಾರತಕ್ಕೆ ಹೋಗಲ್ಲ. ಇಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ, ಅಲ್ಲಿ ಉದ್ಯೋಗಗಳಿಲ್ಲ. ಸೊ ಇಂಥ ಸಿಚುವೇಶನ್ನಲ್ಲಿ ದಕ್ಷಿಣದ ಬಗ್ಗೆ ಒಂದು ರೀತಿಯ ಅಸಹನೆ ಉತ್ತರದವರಿಗಿದೆ. ಅದಕ್ಕೆ ಈಗಿನ ಪ್ರಭುತ್ವ ಏನಿದೆ, ಯಾರು ರಾಮರಾಜ್ಯವನ್ನು ನಿರ್ಮಿಸೋಕೆ ಹೊರಟಿದ್ದಾರೆ, ಯಾರು ರಾಮನ ದೇವಸ್ಥಾನವನ್ನು ಕಟ್ಬಿಟ್ಟು ನಾವು ಅತ್ಯದ್ಭುತವಾದ ಸಾಧನೆ ಮಾಡಿದ್ದೇವೆ ಅಂತ ಹೇಳ್ತಾರಲ್ಲ, ಅವರು ಈಗ ದಕ್ಷಿಣ ರಾಜ್ಯಗಳ ಕತ್ತು ಹಿಸುಕುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಇವತ್ತಿನ ಪತ್ರಿಕೆ ನೀವು ಅಂಕಿಅಂಶಗಳನ್ನ ನೋಡ್ತಾ ಹೋದರೆ ಗೊತ್ತಾಗುತ್ತೆ. ಇಟ್ ವಾಸ್ ಶಾಕಿಂಗ್ ಅಂತ. ಕರ್ನಾಟಕಕ್ಕೆ ರೈಲ್ವೆ ಯೋಜನೆಗಳಿಗೆ ಕೊಟ್ಟಿದ್ದು ಸುಮಾರು 3,000 ಕೋಟಿ, ಉಳಿದ ಕೆಲವು ಇದಕ್ಕೆ 15,000 ಕೋಟಿ. ಪಚ್ಚ ಮುಗಿದೋಯ್ತು. ಆದರೆ ನೀವು ಆಂಧ್ರಕ್ಕೆ ಅವರ ಮಿತ್ರ ಪಕ್ಷ ಇದೆಯಲ್ಲ, ಅಲ್ಲಿ ಬಿಹಾರಕ್ಕೆ ಕೊಟ್ಟ ದುಡ್ಡು ಹರಿದು ಹೋಗ್ತಾ ಇದೆ. ಸೊ ಇಂಥ ಸಿಚುವೇಶನ್ನಲ್ಲಿ ಈಗ ದಕ್ಷಿಣ ಭಾರತದ ರಾಜ್ಯಗಳೇನಿವೆ ಆ ರಾಜ್ಯಗಳು ಮುಖ್ಯಮಂತ್ರಿಗಳು ಕೂತು ಸಮಾಲೋಚಿಸಲೇಬೇಕಾದ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ.
ಇವತ್ತಿನ ಬೆಳವಣಿಗೆ ನಿಮಗೆ ಗೊತ್ತಿರ್ಬೋದು. ಇನ್ನೊಂದು ತಮಿಳುನಾಡಿನ ರಾಜ್ಯಪಾಲರಾದ ರವಿ ಅವರು ಸತತವಾಗಿ ಅಲ್ಲಿನ DMK ಸರ್ಕಾರದ ವಿರುದ್ಧ ಯಾವ ರೀತಿ ದಾಳಿ ನಡೆಸ್ತಿದ್ದಾರೆ ಅಂದರೆ ಅವ್ರು ಕೆಲಸ ಮಾಡೋಕ್ಕೆ ಸಾಧ್ಯ ಆಗಬಾರ್ದು. ಯಾವುದೇ ಒಂದು ವಿಧೇಯಕವನ್ನು ಸದನ ಒಪ್ಪು ಕಳಿಸಿದ್ರೆ ಅದನ್ನು ಹಾಗೆ ಕೆಳಗಡೆ ಹಾಕಿ ಕೂತ್ಕೊಂಡಿರೋದು. ಇವತ್ತು ಕೂಡ ರಾಜ್ಯಪಾಲರು ಏನು ಹೊಸ ಈ ವರ್ಷದ ಅಧಿವೇಶನ ಏನು ತಮಿಳುನಾಡು ಶುರುವಾಯಿತು ಅದಕ್ಕೆ ಹೋದವರು ಅಲ್ಲಿ ಭಾಷಣ ಮಾಡದೆ ಹಾಗೆ ಹೋಗ್ಬಿಟ್ಟು ವಾಪಸ್ ಬಂದರು. ಹಾಗೆಯೇ ಇನ್ನು ಕೇರಳದ ರಾಜ್ಯಪಾಲರು ಅವರು ಅವರು ಓದಬೇಕಾದ ಭಾಷಣ ಒಂಚೂರು ಓದ್ದಾಗ ಮಾಡಿ ಎದ್ಕೊಂಡು ಹೋಗ್ಬಿಟ್ರು. ಅಂದರೆ ಇವರು ಈ ರಾಜ್ಯಪಾಲರುಗಳು ಏನು ರಬ್ಬರ್ ಸ್ಟಾಂಪ್ ಆಗಿದ್ದಾರೆ ಎನ್ನುವ ಏನು ಮಾತಿತ್ತು ಅದು ಕಾಂಗ್ರೆಸ್ ಇದ್ದಾಗಲೂ ಇತ್ತು. ಮೊದಲು ರಾಜ್ಯಪಾಲರು ರಬ್ಬರ್ ಸ್ಟಾಂಪರ ಹಾಗೆ ಕೇಂದ್ರದ ಸೂಚನೆಯಂತೆ ನಡೀತಾ ಇದ್ದರು ಅನ್ನೋದು ಆರೋಪ. ಆದರೆ ಇವತ್ತು ಅವರು ರಾಜ್ಯ ಸರ್ಕಾರಗಳ ಮಹಾವಿರೋಧಿಗಳಂತೆ, ವೈರಿಗಳಂತೆ ವರ್ತನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯಗಳು ಕೆಲಸ ಮಾಡೋಕ್ಕೆ ಸಾಧ್ಯ. ಅಲ್ಲಿನ ಆಯ್ಕೆಯಾದಂತಹ ಸರ್ಕಾರ ಏನಿರುತ್ತೆ, ಜನ ಆಯ್ಕೆ ಮಾಡಿರುವ ಸರ್ಕಾರ, ಆ ಸರ್ಕಾರಗಳ ಕತ್ತು ಹಿಸುಕುವ ಕೆಲಸವನ್ನು ರಾಜ್ಯಪಾಲರ ಮೂಲಕ ಮಾಡಿಸಲಾಗ್ತಾ ಇದೆ. ಅವರು ಯಾವುದೇ ವಿಧೇಯಕವನ್ನು ಪಾಸ್ ಮಾಡೋದಿಲ್ಲ, ಯಾವುದೇ ಜನಪರವಾದ ಕಾರ್ಯಕ್ರಮವನ್ನು ಕೈಗೊಳ್ಳೋ ಹಾಗಿಲ್ಲ, ಏನನ್ನೂ ಮಾಡೋ ಹಾಗಿಲ್ಲ. ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಸಂವಿಧಾನ ಯಾವ ರೀತಿ ಮಾರ್ಗಸೂಚಿಗಳನ್ನ ಕೊಟ್ಟಿದೆ ಅದನ್ನೆಲ್ಲ ಮುಗಿಸುವ ಯತ್ನ ನಡೀತಾ ಇದೆ. ರಾಜ್ಯಗಳು ತಲೆ ಎತ್ತಲೇ ಕೂಡದು. ಈ ರಾಜ್ಯಗಳ ವ್ಯವಸ್ಥೆ ನಾಶ ಆಗಿಬಿಡಬೇಕು. ಸೊ ಕೇಂದ್ರ ಮಾತ್ರ ಅಧಿಕಾರದಲ್ಲಿರಬೇಕು, ರಾಜ್ಯಗಳಿಗೆ ಅವರು ಪ್ರತಿನಿಧಿಗಳು, ಚೇಲಾಗಳು, ಅಯೋಗ್ಯರಿರ್ತಾರಲ್ಲ ಅವರು ಇರಬೇಕು. ಇಂಥ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಈ ನಡುವೆ ಈ ಮನ್ರೇಗಾ ಯೋಜನೆಯನ್ನು ಬದಲು ಮಾಡಿದಾರಲ್ಲ, ಅದನ್ನು ಮಾಡಿಬಿಟ್ಟು ಜಿ ರಾಮ್ಜಿ ಅಂತ ಮಾಡಿದಾರಲ್ಲ, ಅದು ಕೂಡ ರಾಜ್ಯಗಳನ್ನು ಇನ್ನಷ್ಟು ದುರ್ಬಲಗೊಳಿಸುವ ಯತ್ನ ಆಗಿದೆ. ಯಾಕೆ ಗೊತ್ತಾ, ಮನ್ರೇಗಾ ಇದ್ದಾಗ ಅದರ ಸಂಪೂರ್ಣ ವೆಚ್ಚವನ್ನು ಕೇಂದ್ರ ಸರ್ಕಾರ ಭರಿಸ್ತಾ ಇತ್ತು. ಈಗ 40% ರಾಜ್ಯ ಸರ್ಕಾರಗಳ ಮೇಲೆ ಹಾಕಲಾಗಿದೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಸಂಪನ್ಮೂಲದ ಕೊರತೆಯಿಂದ ನಲಗೋಕ್ಕೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ರಾಜ್ಯ ಸರ್ಕಾರಗಳಿಗೆ ಸಂಪನ್ಮೂಲಗಳ ಕ್ರೋಢೀಕರಿಸುವ ಯಾವುದೇ ಅವಕಾಶ ಇಲ್ಲ. ಯಾಕೆ ಅಂತಂದರೆ, ಒಂದು, ನೀವು ಎರಡರ ಮೇಲೆ ನೀವು ರಾಜ್ಯಗಳಿಗೆ ಇದು ವರಮಾನ ಬರೋದು. ಒಂದು ಪೆಟ್ರೋಲ್ ಮೇಲೆ ವಿಧಿಸುವಂತಹ ಶುಲ್ಕ, ತೆರಿಗೆ ಅಲ್ವಾ, ಅದು ಅಬಕಾರಿ. ಇನ್ನೊಂದು ಪೆಟ್ರೋಲ್ ಮತ್ತು ಅಬಕಾರಿಯನ್ನು ಬಿಟ್ಟು ಉಳಿದಂತೆ ನಿಮಗೆ ರಿಜಿಸ್ಟ್ರೇಷನ್ನು ಅದು ಇದು ಸಣ್ಣ ಪುಟ್ಟದ್ದು ಬರುತ್ತೆ. ಉಳಿದ ಎಲ್ಲ ತೆರಿಗೆ ಏನಿದೆ ಅದು GST ರೂಪದಲ್ಲಿ ಕೇಂದ್ರಕ್ಕೆ ಹೋಗುತ್ತೆ, ರಾಜ್ಯದ ಪಾಲು ಸಿಗುತ್ತೆ. ಸೊ ಆದ್ದರಿಂದ ರಾಜ್ಯಗಳಿಗೆ ಭಾಳ ಸೀರಿಯಸ್ ಆದ ಆರ್ಥಿಕ ಸ್ಥಿತಿಯನ್ನು ತಲುಪ್ತವೆ. ಅವರಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸುವ ಅವಕಾಶವೇ ಇಲ್ಲ. ಈಗ ಹೆಚ್ಚುವರಿಯಾಗಿ ಜಿ ರಾಮ್ಜಿ ಅಂತೇಳಿ ರಾಮ್ಜಿ ಅವರನ್ನ ತಂದುಬಿಟ್ಟು ರಾಜ್ಯಗಳ ತಲೆ ಮೇಲೆ ಹಾಕಲಾಗಿದೆ. ಈ ಯೋಜನೆ ಏನಾದರೂ ಫೇಲ್ ಆದರೆ ಅದಕ್ಕೆ ಸಂಪೂರ್ಣವಾಗಿ ರಾಜ್ಯಗಳ ಜವಾಬ್ದಾರಿ ಅಂತೇಳಿ ರಾಜಕೀಯವಾಗಿ ರಾಜ್ಯಗಳಲ್ಲಿ ಯಾವ ಪಕ್ಷ ಆಡಳಿತ ನಡೆಸುತ್ತೋ ಅವರ ತೇಜೋವಧೆಯನ್ನು ಮಾಡಿ ನಾವು ಮಾತ್ರ ಮಾಡುವವರು, ನಾವೇ ಅಂಥೇಳಿ ಅದನ್ನು ರಾಜಕೀಯವಾಗಿ ಬಳಸ್ಕೊಳ್ಳೋದು. ಸೊ ಇಂಥ ಸಿಚುವೇಷನ್ನಲ್ಲಿ ದಟ್ಟು ರಾಜ್ಯಗಳು ಎದ್ದು ನಿಲ್ಲಲೇಬೇಕಾಗಿದೆ. ಹಾಗೆ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಪ್ರಬಲವಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧದ ಕುರಿತು ತೀವ್ರ ರೂಪದಂತಹ ಚರ್ಚೆಗಳು ಇನ್ನೊಂದು ಪ್ರಾರಂಭವಾದವು 80ರ ದಶಕದಲ್ಲಿ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಸೆಂಟ್ರಲ್ ಸ್ಟೇಟ್ ರಿಲೇಷನ್ ಬಗ್ಗೆ ಸಭೆಗಳನ್ನು ಮಾಡಿದರು. ಆಗಲೂ ಕೂಡ ಕೇಂದ್ರದಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರ ವರ್ತನೆಯ ಬಗ್ಗೆ ಟೀಕೆ ದಾಳಿಗಳಿತ್ತು. ಆದರೆ ಅದು ಏನಿದ್ರು ಕಾಂಗ್ರೆಸ್ ಈ ಮಟ್ಟದಲ್ಲಿ ಇರಲೇ ಇಲ್ಲ. ರಾಜ್ಯಪಾಲರನ್ನ ಯಾವುದೋ ಒಂದು ಚುನಾಯಿತ ಸರ್ಕಾರವನ್ನು ಉರುಳಿಸೋದಕ್ಕೋ ಇನ್ನೊಂದಕ್ಕೋ ಕಾಂಗ್ರೆಸ್ ಬಳಸ್ಕೊತಿತ್ತು. ಆದರೆ ಪ್ರತಿನಿತ್ಯದ ವ್ಯವಹಾರಗಳಲ್ಲಿ ಸಾಂವಿಧಾನಿಕ ಕರ್ತವ್ಯವನ್ನು ನಿರ್ವಹಿಸೋದಲ್ಲಿ ರಾಜ್ಯಪಾಲರ ಇಂಟರ್ಫಿಯರೆನ್ಸ್ ಇರಲಿಲ್ಲ. ಕೇವಲ ಸರ್ಕಾರ ಉರುಳಿಸೋದಕ್ಕಷ್ಟೇ, ಶಾಸಕನ ಕಡೆ ತರೋದು. ಅದರ ನಂತರ ಬೊಮ್ಮಾಯಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂತು. ಸರ್ಕಾರಗಳ ಬಲಾಬಲ ಪರೀಕ್ಷೆ ರಾಜಭವನದಲ್ಲ, ಅದು ಆಗಬೇಕಾದ್ದು ಸದನದಲ್ಲಿ ಅನ್ನುವ ತೀರ್ಪನ್ನು ಬೊಮ್ಮಾಯಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತು. ಸೊ ಇಂತಹ ಪ್ರಕರಣಗಳಿದ್ವೇ ಹೊರತು ದಿನನಿತ್ಯ ರಾಜ್ಯಗಳು ವಿಧಾನಸಭೆ ಒಪ್ಪಿ ಕೊಟ್ಟಂತಹ ವಿಧೇಯಕಗಳನ್ನು ಹಾಗೆ ರಾಜಭವನದ ಕುರ್ಚಿಯ ಅಡಿಗಿಟ್ಕೊಳ್ಳುವಂಥ ದುಷ್ಟ ಮನಸ್ಥಿತಿ ಇರಲಿಲ್ಲ ಆಗ. ಈಗ ಅದು ಆ ಸ್ಥಿತಿ ಬಂದಿದೆ. ಅದರ ಜೊತೆಗೆ ಇನ್ನೂ ಹಲವು ರೀತಿಯ ಅಪಾಯಕಾರಿಯಾದ ಬೆಳವಣಿಗೆಗಳು ನಡೀತಾ ಇವೆ. ಅದು
ನಾವು ಏನು ನಮ್ಮ ಜನತಂತ್ರದಿಂದ ನಾವು ಎತ್ತ ಹೋಗ್ತಾ ಇದ್ದೀವಿ ಸರ್ವಾಧಿಕಾರಿ. ಯಾಕೆಂದರೆ ಇವತ್ತು ಬಂದಿರೋ ವರದಿಗಳ ಪ್ರಕಾರ ಜಮ್ಮು ಕಾಶ್ಮೀರದ ಕೆಲವು ಪತ್ರಕರ್ತರಿಗೆ, ಎಸ್ಪೆಷಲಿ ಇಂಡಿಯನ್ ಎಕ್ಸ್ಪ್ರೆಸ್ನ ವರದಿಗಾರರೊಬ್ಬರನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸಿದ್ದು, ನೀನು ಈ ರೀತಿ ಬರೀ ಕುಡಿದು ಅಂಥೇಳಿ ಅವರ ಹತ್ರ ಬಾಂಡ್ ಬರೆಸ್ಕೊಳ್ಳೋದಕ್ಕೆ ಯತ್ನ ಮಾಡಿದ್ದು, ಅವರು ಅದಕ್ಕೆ ನಿರಾಕರಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಕರೆದು ಕುಡಿಸಿದ್ದು. ಅದೇ ರೀತಿ ಹಲವು ಪತ್ರಕರ್ತಗಳಿಗೆ ಮಾಡಲಾಗ್ತಾ ಇದೆ ಜಮ್ಮು ಕಾಶ್ಮೀರದಲ್ಲಿ. ಅಂದರೆ ಪತ್ರಿಕಾ ಸ್ವಾತಂತ್ರ್ಯವನ್ನು, ಅದು ಮೇಜರ್ ನ್ಯೂಸ್ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಹಾಗೆ ಹಿಂದೂಸ್ತಾನ್ ಟೈಮ್ಸ್ ಅಂತ ಅವರ ವರದಿಗಾರರನ್ನು ಬೆದರಿಸುವ ಕೆಲಸ ಈಗ ಬರಿಬೇಡಿ ಅಂತ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಸುದ್ದಿ ಬಂದರೆ ನಾವು ಗಮನಿಸಿರ್ಬೋದು, ಭಾರತೀಯ ಮೂಲದ ಒಬ್ಬ ವೈದ್ಯರು, ಅವರೀಗ ಇಂಗ್ಲೆಂಡ್ನಲ್ಲಿ ಅವರು ಅಲ್ಲಿಯ NRI ಆಗಿದ್ದವರು, ಅವರು ಬಾಂಬೆಗೆ ಬಂದು ಇಳಿತಾರೆ. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಕೂಡ ಇರುತ್ತೆ. ಅವರು ಕ್ರಿಟಿಸೈಸ್ ಮಾಡ್ತಾರೆ, ಇಂಡಿಯಾ ಎತ್ತ ಹೋಗ್ತಾ ಇದೆ ಇನ್ನೊಂದು ಅಂತೇಳಿ. ಅದನ್ನು ಕೇಂದ್ರ ಏನಿದೆ ಅದನ್ನು ಪೂರ್ಣ ಗಮನಿಸ್ತಾ ಇದೆ. ಅದು ಅವರು ಬಾಂಬೆಯಲ್ಲಿ ಬಂದು ಇಳಿತಾರೆ. ಖ್ಯಾತ ವೈದ್ಯರು, ಇಂಗ್ಲೆಂಡ್ನಲ್ಲೂ ಹೆಸರಿದ್ದಂಥವರು, ಅವರು ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅವರನ್ನು ಇಮಿಗ್ರೇಷನ್ ವಿಮಾನ ನಿಲ್ದಾಣ ಬಾಂಬೆಯಲ್ಲಿ ಇಳಿದ ತಕ್ಷಣ ಇಮಿಗ್ರೇಷನ್ ಅವರು ಅವರನ್ನು ಹಿಡಿದು ಕೂಡಿಸ್ತಾರೆ. ಸುಮಾರು 1 ದಿನದ ಕಾಲ ಅವ್ರನ್ನ ಕ್ವಶನ್ ಮಾಡ್ತಾರೆ ಕೂಡಿಸ್ಬಿಟ್ಟು. ಯಾಕೆಂದರೆ ಅವರು ಮೋದಿಯನ್ನು, ಕೇಂದ್ರ ಸರ್ಕಾರವನ್ನು ಟೀಕಿಸಿರ್ತಾರೆ. ಅದಾದ ಮೇಲೆ ಮತ್ತೆ ಎನ್ಕ್ವೈರಿ ಬನ್ನಿ ಅಂತ ಅವ್ರು ಕಳಿಸಲಾಗತ್ತೆ. ಇಂಥ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಬಂದು ನಿಂತಿದ್ದೀವಿ. ನಮ್ಮ ಸ್ವಾತಂತ್ರ್ಯ ಏನು ಅಲುಗಾಡ್ತಾ ಇದೆ ಅಂತ ನನಗನ್ಸುತ್ತೆ. ಕಷ್ಟಪಟ್ಟು ಪಡೆದಂಥ ಜನತಂತ್ರ ಇದೆಯಲ್ಲ, ಜನತಂತ್ರದಿಂದ ನಾವು ಇನ್ನೊಂದೆಡೆಗೆ ಸಾಗ್ತಾ ಇದ್ದೀವಿ. ವಿಭಿನ್ನ ಧ್ವನಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹತ್ತಿಕ್ಕುವಂಥದ್ದು, ಯಾರು ಟೀಕಿಸ್ತಾರೆ ಅವರ ನಾಲಿಗೆಯನ್ನೇ ಕತ್ತರಿಸುವಂಥ ಅಪಾಯಕಾರಿ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗಿದೆಯೇನೋ ಅನ್ನೋ ಅನುಮಾನ ನನಗೆ ಮೂಡ್ತಾ ಇದೆ. ಏನಿವೆ ನೋಡೋಣ, ಈ ಒಂದು ತಾರತಮ್ಯದ ಏನಾಗುತ್ತೆ, ಏನಾಗುತ್ತೆ ಅಂತ. ಮೀಟಿಂಗ್ ಯಾವ ನಡೆಯುತ್ತೋ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿಲ್ಲ. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವೈನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.